ಪ್ರಧಾನಿ ನರೇಂದ್ರ ಮೋದಿಯವರು 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತ ಕರೆ ಕೊಟ್ಟ ಬೆನ್ನಲ್ಲೇ ಜನ ಈಗ ಚಿನ್ನ ಖರೀದಿ ಮಾಡೋದನ್ನೇ ಸ್ವಲ್ಪ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಚಿನ್ನದ ಅಂಗಡಿಗಳು ಸ್ವಲ್ಪ ಖಾಲಿ ಕಾಣಿಸ್ತಾ ಇವೆ. ಬೆಂಗಳೂರಿನಲ್ಲಿ ಚಿನ್ನ ಬೆಳ್ಳಿ ವ್ಯಾಪಾರದಲ್ಲಿ 30ರಿಂದ 40% ಇಳಿಕೆಯಾಗಿದೆ. ಗ್ರಾಹಕರಿಲ್ಲದೆ ಬೆಂಗಳೂರಿನ ಚಿನ್ನದ ಅಂಗಡಿಗಳೆಲ್ಲ ಬಿಕೋ ಅಂತ ಇವೆ. ಬಹುತೇಕ ನಗರಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಗ್ರಾಹಕರಿಲ್ಲದೆ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಜ್ಯುವೆಲ್ಲರಿ ಶಾಪ್ಗಳು ಕೂಡ ಬಿಕೋ ಅಂತ ಇವೆ. ಮೋದಿ ಕರೆ ಕೊಟ್ಟ ಮೇಲೆ ನೆಕ್ಸ್ಟ್ ಡೇನೇ ಚಿನ್ನದ ಮೇಲಿನ ಆಮದು ತೆರಿಗೆ ಜಾಸ್ತಿಯಾಗಿದೆ. ಮದುವೆ ಮೊದಲಾದ ಶುಭ ಕಾರ್ಯಗಳಿಗೆ ಎಷ್ಟೇ ದರ ಏರಿಕೆಯಾದರೂ ಜನ ಚಿನ್ನ ಕೊಳ್ತಾ ಇದ್ರು. ಆದರೆ ಕೆಲವೇ ದಿನಗಳಲ್ಲಿ ಮದುವೆ ಸೀಸನ್ ಮುಕ್ತಾಯವಾಗ್ತಿದೆ. ಮೇ 17ರಿಂದ ಜೂನ್ 15 ತನಕ ಅಧಿಕ ಮಾಸ ಇದೆ. ಹಾಗೆ ಜುಲೈ 14ರಿಂದ ಆಗಸ್ಟ್ 12 ತನಕ ಆಷಾಢ ಮಾಸ ಕೂಡ ಇದೆ. ಅಧಿಕ ಮಾಸ, ಆಷಾಢ ಮಾಸ ಈ ವರ್ಷ 2 ಒಟ್ಟೊಟ್ಟಿಗೆ ಬರ್ತಾ ಇರೋ ಕಾರಣ ಆಗಸ್ಟ್ನ ಕೊನೆ ಅಥವಾ ಸೆಪ್ಟೆಂಬರ್ ತನಕ ಯಾವುದೇ ಶುಭ ಕಾರ್ಯಗಳನ್ನು ನಡೆಸೋದಕ್ಕೆ ಮುಹೂರ್ತ ಇಲ್ಲ. ಹೀಗಾಗಿ ಜನ ಇನ್ನೆರಡು ತಿಂಗಳು ಚಿನ್ನ ಬೆಳ್ಳಿ ಕೊಳ್ಳೋದನ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಇನ್ನು ಇದರ ಜೊತೆಗೆ ನಿರಂತರವಾಗಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಕೂಡ ಹೆಚ್ಚಳವಾಗ್ತಾ ಇದೆ. ಮಂಗಳವಾರ 18, 22 ಹಾಗೂ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಭಾರಿ ಹೆಚ್ಚಳ ಆಗಿದೆ. ಚಿನ್ನದೊಂದಿಗೆ ಬೆಳ್ಳಿ ಬೆಲೆಯಲ್ಲೂ ಕೂಡ ನಿರಂತರ ಹೆಚ್ಚಳವಾಗ್ತಾ ಇದ್ದು, ಆದರೆ ಮೇ 19ರಂದು ಬೆಳ್ಳಿ ಬೆಲೆಯಲ್ಲಿ ಸ್ವಲ್ಪ ಇಳಿಕೆಯಾಗಿದೆ. ಇಂದಿನ ಚಿನ್ನ ಮತ್ತು ಬೆಳ್ಳಿಯ ನಿಖರ ಬೆಲೆ ಎಷ್ಟಿದೆ ಈಗ ಸದ್ಯಕ್ಕೆ ಅಂತ ನೋಡೋದಾದರೆ 18 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ಬೆಲೆ 11,778 ರೂಪಾಯಿ, 10 ಗ್ರಾಮ್ ಚಿನ್ನದ ಬೆಲೆ 1,17,780 ರೂಪಾಯಿ ಆಗಿದೆ. ಸೋಮವಾರಕ್ಕೆ ಕಂಪೇರ್ ಮಾಡಿದರೆ 18 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆ 61 ರೂಪಾಯಿ, ಹಾಗೆ 10 ಗ್ರಾಮ್ ಚಿನ್ನದ ಬೆಲೆ 610 ರೂಪಾಯಿ ಹೆಚ್ಚಳ ಆಗಿದೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ 1 ಗ್ರಾಮ್ಗೆ 14,395 ರೂಪಾಯಿ, 10 ಗ್ರಾಮ್ ಚಿನ್ನದ ಬೆಲೆ 1,43,950 ರೂಪಾಯಿ, 1 ಗ್ರಾಮ್ ಚಿನ್ನದ ಬೆಲೆ 75 ರೂಪಾಯಿ, ಹಾಗೆ 10 ಗ್ರಾಮ್ ಚಿನ್ನದ ಬೆಲೆ 750 ರೂಪಾಯಿಗೆ ಹೆಚ್ಚಳ. 24 ಕ್ಯಾರೆಟ್ನ ಚಿನ್ನದ ಬೆಲೆ ಎಷ್ಟು ಅಂತ ನೋಡೋದಾದರೆ 1 ಗ್ರಾಮ್ಗೆ 15,704 ರೂಪಾಯಿ, 10 ಗ್ರಾಮ್ಗೆ 1,57,040 ರೂಪಾಯಿ ಆಗಿದೆ. ಇನ್ನು ಸಾಮಾನ್ಯವಾಗಿ ಚಿನ್ನದ ಬೆಲೆ ಹೆಚ್ಚಳವಾಗುವ ಸಂದರ್ಭದಲ್ಲಿ ಬೆಳ್ಳಿ ಬೆಲೆ ಕೂಡ ಹೆಚ್ಚಳ ಆಗ್ತಾ ಇತ್ತು. ಈಗ ಚಿನ್ನದ ಬೆಲೆ ಹೆಚ್ಚಳ ಆದ್ರೂ ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆಯಾಗಿದೆ. ಪ್ರತಿ ಗ್ರಾಮ್ಗೆ 285 ರೂಪಾಯಿ, ಹಾಗೆ ಪ್ರತಿ ಕೆಜಿ ಬೆಳ್ಳಿ ಬೆಲೆ 2,85,000 ರೂಪಾಯಿ ಆಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.